ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ಕಿಂಗ್ ಡೈರೀಸ್ ಚಾನಲ್. ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಕಡಲೆಬೇಳೆ ವಡೆ ಮಾಡೋಣ ಅಂತ ಅರ್ಧ ಕೆ ಜಿ ನೆನೆಸಿರೋ ಕಡಲೆಬೇಳೆ ಒಂದು 3 ರಿಂದ 4 ಅವರ್ ನೆನೆಸಬೇಕು. ಒಂದು 4 ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು 10 ರಿಂದ 12 ಹಸಿಮೆಣಸಿಕಾಯಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪು, ಇದಿಷ್ಟು ಇವಾಗ ಇದು ರುಬ್ಕೊಂಬಂದಿದ್ದೀನಿ. ಈ ಥರ ತರಿಯಾಗಿ ರುಬ್ಬಬೇಕು. ಒಂದೊಂದು ಕಡಲೆಬೇಳೆ ಉಳ್ಕೊಂಡ್ರೂ ಪರವಾಗಿಲ್ಲ, ನುಣ್ಣಗೆ ರುಬ್ಬಬೇಡಿ. ತರಿಯಾಗಿ ರುಬ್ಕೊಂಡು ಸಣ್ಣ ಹೆಚ್ಚಿರೋ ಕೊತ್ತಂಬರಿ, ಸ್ವಲ್ಪ ಸಬ್ಬಕ್ಕೆ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಖಾಲಿಯಾಗಿತ್ತು ಹಂಗಾಗಿ ಹಾಕಿಲ್ಲ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಈ ಥರ ತಟ್ಬಿಟ್ಟು ಹಾಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಲೋ ಫ್ಲೇಮಲ್ಲಿ ಇಡಿ ಹಾಕೋವರೆಗೂ. ಸ್ವಲ್ಪ ಇನ್ನೊಂದು ಕಡೆ ತಿರುಗಿಸಿ ಹಾಕಬೇಕು. ಇನ್ನು ಬೇಯಬೇಕು. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕರಿಬೇಕು. ಸಂಜೆ ಸ್ನ್ಯಾಕ್ಸ್ ಟೀ ಜೊತೆ ಸೈಡು ಅನ್ನ ಸಾಂಬಾರು, ಬರೀ ಅನ್ನ ಸಾಂಬಾರು ಇದ್ದಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.